ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಮನ್ಸಾಲಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ನಂಬರ್ ಆಫ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇಕ್ವಾಲೆನ್ಸ್ ರಿಲೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ACTಗೆ ಎಕ್ಸ್ಟ್ರಾ ಅಂತ ಹೇಳಿದ್ದೆ. ಇಂಡೈರೆಕ್ಟಾಗಿ ಕ್ವಶನ್ಸ್ ಬರ್ಬೋದು. ನಮಗೆ ಫಾರ್ಮುಲಾಸ್ ಜಸ್ಟ್ ನಂಬರ್ ಆಫ್ ರಿಫ್ಲೆಕ್ಸಿವ್, ನಂಬರ್ ಆಫ್ ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇಕ್ವಾಲೆನ್ಸ್ ಅಂತ ಕೇಳಿದಾಗ ಜಸ್ಟ್ ನಮಗೆ ಅದು ಫ್ಲ್ಯಾಶ್ ಆಗಬೇಕು. ಆ ಫಾರ್ಮುಲಾಸ್ ಗೊತ್ತಾಗ್ಬಿಟ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ನಿನ್ನೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಕೆಲವು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ದೀವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿರಿ, ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ವಾಚ್ ಮಾಡ್ಬೋದು. ಅದರಲ್ಲಿ ಏನು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತು ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಫಾರ್ಮುಲಾ, ಟ್ರಾನ್ಸಿಟಿವ್ಗೆ ಕೆಲವೊಂದು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಈಕ್ವಲೆನ್ಸ್ ರಿಲೇಷನ್ಗೆ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಎಕ್ಸ್ಟ್ರಾ ಬೆಲ್ಸ್ ಟ್ರಯಾಂಗಲ್ ಅಂತ. ಅದು ಗೊತ್ತಿದ್ದರೆ ಈಕ್ವಲೆನ್ಸ್, ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಎಷ್ಟಿದೆ ಅಂತ ಹೇಳ್ಬೋದು. ಆ ಥರ ನಮಗೆ ಸ್ವಲ್ಪ ಕಾನ್ಸೆಪ್ಟ್ ಒಂದು ಪೇಜಲ್ಲಿ ಇಲ್ಲ ಒಂದು ನೋಟ್ಸಲ್ಲಿ ಬರೆದಿಟ್ಕೊಳ್ರಿ, ರಿವಿಷನ್ ಮಾಡೋಕ್ಕೂ ಈಸಿ ಆಗುತ್ತೆ ಇದು. ಇದು ಎಕ್ಸ್ಟ್ರಾ ಕಾನ್ಸೆಪ್ಟ್ CET. ಓಕೆ. ನಂಬರ್ ಆಫ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಯಾವ ಥರ ಟೈಪ್ಸ್ ಆಫ್ ರಿಲೇಷನಲ್ಲಿ ಎಷ್ಟಿದ್ದಾವೆ ಅಂತ ಕೇಳಿದ್ರು. ಈಗ ನಾವು ಈ ವಿಡಿಯೋದಲ್ಲಿ ನಂಬರ್ ಆಫ್ ಫಂಕ್ಷನ್ಸ್ 1 ಆನ್ ಟು ಮೆನಿ 1 ಇಂಟು ಈ ನಂಬರ್ ಆಫ್ ಫಂಕ್ಷನ್ಸ್ ಇಲ್ಲಿದೆಲ್ಲ ಇದನ್ನು ಡಿಸ್ಕಸ್ ಮಾಡ್ತಿದ್ವಿ. ನಂಬರ್ ಆಫ್ ಫಂಕ್ಷನ್ಸ್ ಇಲ್ಲಿದೆ, ಲಾಸ್ಟ್ ನಂಬರ್ ಆಫ್ ಫಂಕ್ಷನ್ಸ್ 1 ಆನ್ ಟು ಮೆನಿ 1 ಇಂಟು ಈ ಪಾರ್ಟ್ 3 ಕಂಟಿನ್ಯೂಷನ್ ಇದನ್ನು ಮಾಡೋಣ. ಡೊಮೈನ್, ರೇಂಜ್ ಇದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇವೇ ಫಸ್ಟ್ 2 ಪಾಯಿಂಟ್ಸ್ ಇದಾವಲ್ಲ, ಇವು ಇಂಪಾರ್ಟೆಂಟ್ CETಗೆ. 1 ಆನ್ ಟು ಮೆನಿ 1 ಇಂಟು ಒಂದು ಫಂಕ್ಷನ್ ಕೊಟ್ಟು ಯಾವುದು ಅಂತ ಸೆಲೆಕ್ಟ್ ಮಾಡೋಕೆ F ಕೊಟ್ಟು ಯಾವುದು ಟೈಪ್ ಅಂತ ಕೇಳ್ತಾರೆ, ಅದೊಂದು ಕ್ವಶನ್ ಇರುತ್ತೆ. ಡೊಮೈನ್, ರೇಂಜ್ ಮೇಲೆ ಕ್ವಶನ್ ಇರುತ್ತೆ. ಇವೆಲ್ಲ ಇಂಪಾರ್ಟೆಂಟು. ಇದು ಎಕ್ಸ್ಟ್ರಾ ಆಗಿ ಓದೋಣ. ಇಂಡೈರೆಕ್ಟಾಗಿ ಕ್ವಶನ್ ಬಂದರೂ ನಾವು ಸಾಲ್ವ್ ಮಾಡೋ ಎಬಿಲಿಟಿ ಇರಬೇಕು. ಈಸಿ ಇದೆ. ಕೆಲವು ಫಾರ್ಮುಲಾಸ್ ನಾವು ನೆನ್ಪಿಟ್ಕೊಳೋದ್ರಿಂದ, ಲಾಸ್ಟ್ ಎಕ್ಸಾಮ್ ಮೂಮೆಂಟಲ್ಲಿ ರಿವಿಷನ್ ಮಾಡೋದ್ರಿಂದ ಇದ್ರ ಮೇಲೆ ಕೂಡ ಕ್ವಶನ್ಸ್ ಬಂದರೆ ಬರೀಬೋದು ನಾವು ಇಂಡೈರೆಕ್ಟಾಗಿ. ಓಕೆ. ಈಗ ನಂಬರ್ ಆಫ್ ಫಂಕ್ಷನ್ 1 ಆನ್ ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೋಡಿರಿ, ಇದು KCT ಪಾರ್ಟ್ 08 ಇದೆ, 8th ವಿಡಿಯೋ. ಪಾರ್ಟ್ 3 ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ನಂಬರ್ ಆಫ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಈಗ ನಮ್ಮ ಟಾಪಿಕ್ ಏನು, ಟೈಪ್ಸ್ ಆಫ್ ಫಂಕ್ಷನ್ಸ್ ಗೊತ್ತು ನಮಗೆ. ಏನು ಟೈಪ್ಸ್ ಆಫ್ ಫಂಕ್ಷನ್ಸ್? 1 ಮೆನಿ 1 ಆನ್ ಟು ಇಂಟು ಅಂತ ಗೊತ್ತಾവുದಾ? ಅವು ನಂಬರ್ ಎಷ್ಟು ಇದ್ದಾವೆ ಅಂತ. ಒಂದು ಫಂಕ್ಷನ್ A to B ಅಲ್ಲಿ ಫಂಕ್ಷನ್ ಕ್ರಿಯೇಟ್ ಆಗ್ತಾ ಇದ್ರೆ, ಡೊಮೈನಿಂದ ಕೋಡೊಮೈನಲ್ಲಿ ಕೆಲವು ಫಂಕ್ಷನ್ಸ್ ಕ್ರಿಯೇಟ್ ಆಗ್ತಾ ಇದ್ರೆ ಎಷ್ಟು ಫಂಕ್ಷನ್ ಇದ್ದಾವೆ, ಎಷ್ಟು 1 ಇದ್ದಾವೆ, ಎಷ್ಟು ಆನ್ ಟು ಇದ್ದಾವೆ, ಮೆನಿ 1 ಇದ್ದಾವೆ, ಇಂಟು ಇದ್ದಾವೆ ಅಂತ ಕೇಳ್ತಾರೆ, ನಂಬರ್ ಕೇಳ್ತಾರೆ. ಈಗ ಕೇಸಸ್ ಅರೈಸ್ ಆಗ್ತವೆ. ಅದಕ್ಕೇನು, ಫಸ್ಟ್ ಡೊಮೈನ್ ತೊಗೊಂಡಿದ್ದೀನಿ, ಇಲ್ಲಿ ನೋಡ್ರಿ. ಡೊಮೈನ್ ತೊಗೊಂಡಿದ್ದೀನಿ. N ಆಫ್ A ಏನು ತೊಗೊಂಡಿದ್ದೀನಿ? A ಅಂತ ತೊಗೊಂಡಿದ್ದೀನಿ. ನಮ್ಗೆ ಈಸಿ ಆಗುತ್ತೆ. N ಆಫ್ A, ಡೊಮೈನ್ನ ಕ್ಯಾಪಿಟಲ್ ಲೆಟರ್ A ಅಂತ ಬರ್ದಿರ್ತೀವಲ್ಲ, ಅದರಲ್ಲಿರೋ ಎಲಿಮೆಂಟ್ಸ್ ಎಷ್ಟಿದ್ದಾವೆ ಅಂತ ಕೌಂಟ್ ಕೂಡ ಸ್ಮಾಲ್ ಲೆಟರ್ A ಅಂತ ತೊಗೊಂಡಿದ್ದೀನಿ. N ಆಫ್ B, ನಂಬರ್ ಆಫ್ ಎಲಿಮೆಂಟ್ಸ್ B ಅಂದರೆ ಕೋಡೊಮೈನ್, B ಅಂದರೆ ಕೋಡೊಮೈನ್, A ಅಂದರೆ ಡೊಮೈನು, B ಅಂದರೆ ಕೋಡೊಮೈನು. B ಕ್ಯಾಪಿಟಲ್ ಲೆಟರ್ ಇದೆ. ಅದರಲ್ಲಿರೋಂಥ ನಂಬರ್ ಆಫ್ ಎಲಿಮೆಂಟ್ಸ್ನ ಸ್ಮಾಲ್ ಲೆಟರ್ B ಅಂತ ತೊಗೊಂಡಿದ್ದೀನಿ. ಅಂದರೆ ನಮಗೆ ಈಸಿಯಾಗಿ ನೆನ್ಪಿಡಾಕಿದ್ದು. ಓಕೆ. ಕನ್ವಿನೆಂಟಿಗೋಸ್ಕರ. A ಅಲ್ಲಿ, ಡೊಮೈನಲ್ಲಿ A ಎಲಿಮೆಂಟ್ಸ್ ಇದ್ದಾವೆ, ಕೋಡೊಮೈನಲ್ಲಿ B ಎಲಿಮೆಂಟ್ಸ್ ಇದ್ದಾವೆ. ಈಗ ಡೊಮೈನಲ್ಲಿ ಎಷ್ಟು, ಕೋಡೊಮೈನಲ್ಲಿ ಎಷ್ಟು ಗೊತ್ತಾಯ್ತು ನಮಗೆ. ಈಗ ಕೇಸಸ್ ಅರೈಸ್ ಆಗ್ತವೆ. ಏನು, ಇವೆರಡು ಈಕ್ವಲ್ ಆದರೆ ಅಂತ. ಫಸ್ಟ್ ಕೇಸ್ ಏನು, N ಆಫ್ A ಈಕ್ವಲ್ಸ್ ಟು N ಆಫ್ B ಅಂತ ಇದೆ. N ಆಫ್ A ಈಕ್ವಲ್ಸ್ ಟು N ಆಫ್ B ಅಂದರೆ ಎರಡು ಡೊಮೈನಲ್ಲಿರೋ ಎಲಿಮೆಂಟ್ಸು, ಕೋಡೊಮೈನಲ್ಲಿರೋ ಎಲಿಮೆಂಟ್ಸು ಸೇಮ್ ಇದ್ದರೆ ಏನೇನಾಗುತ್ತೆ, ಫಂಕ್ಷನ್ ಏನಾಗುತ್ತೆ, 1 ಏನಾಗುತ್ತೆ, ಮೆನಿ 1 ಏನಾಗುತ್ತೆ, ಆನ್ ಟು ಏನಾಗುತ್ತೆ, ಇಂಟು ಏನಾಗುತ್ತೆ, ಈ ಥರ. ಓಕೆ. ಅದೇ ನೆಕ್ಸ್ಟ್ ಸೆಕೆಂಡ್ ಕೇಸ್ ಇದೆ. ಸೆಕೆಂಡ್ ಕೇಸ್ ಏನು, N ಆಫ್ A ಏನಾರ ಲೆಸ್ ದೆನ್ N ಆಫ್ B ಅಂತ. N ಆಫ್ A ಅಂದರೆ ಡೊಮೈನ್ ಸ್ಮಾಲ್ ಇದ್ದು ಕೋಡೊಮೈನ್ ಬಿಗ್ ಇದ್ದರೆ ಏನಾಗುತ್ತೆ ಅಂತ. ಫಸ್ಟು ಡೊಮೈನು, ಕೋಡೊಮೈನು ಸೇಮ್ ಇದ್ದರೆ, ನೆಕ್ಸ್ಟು ಡೊಮೈನ್ ಸ್ಮಾಲ್ ಇದ್ದು ಕೋಡೊಮೈನ್ ಬಿಗ್ ಇದ್ದರೆ, ಇದು A ಇದು B, ಈ ಥರ. ಇದರಲ್ಲಿ ಎಲಿಮೆಂಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಕಡಿಮೆ ಇದ್ದಾವೆ, ಇದರಲ್ಲಿ ಬಿಗ್ ಇದ್ದಾವೆ, ಆ ಥರ. ನೆಕ್ಸ್ಟ್ ಈಗ ಉಲ್ಟಾ, A ಅಲ್ಲಿ ಏನಾರ ನಂಬರ್ ಆಫ್ ಎಲಿಮೆಂಟ್ಸ್ ಭಾಳ ಇದ್ದು B ಅಲ್ಲಿ ಕಡಿಮೆ ಇದ್ದರೆ ಏನಾಗುತ್ತೆ ಅಂತ, ಈ ಥರ. ಡೊಮೈನ್ ಕೋಡೊಮೈನ್ ಕಂಪೇರ್ ಮಾಡಿದಾಗ ನಮಗೆ 3 ಕೇಸ್ ಬರ್ತವೆ. ಒಂದು, ಡೊಮೈನು ಕೋಡೊಮೈನ್ ಈಕ್ವಲ್ ಇದ್ದಾಗೆ, ಡೊಮೈನ್ ಸ್ಮಾಲ್ ಇದ್ದು ಕೋಡೊಮೈನ್ ಬಿಗ್ ಇದ್ದಾಗೆ, ಡೊಮೈನ್ ಬಿಗ್ ಇದ್ದು ಕೋಡೊಮೈನ್ ಸ್ಮಾಲ್ ಇದ್ದಾಗ. ಈ 3 ಕೇಸಸ್ಸಲ್ಲಿ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಅವ್ರು ಯಾವ ಥರ ಕ್ವಶನ್ ಕೇಳಿದ್ರು ನಾವು ಸಾಲ್ವ್ ಮಾಡ್ಬೋದು. ಓಕೆ. ಈಗ ಫಸ್ಟ್ ಕೇಸ್ ಡಿಸ್ಕಸ್ ಮಾಡೋಣ. ಎರಡು ಈಕ್ವಲ್ ಇದ್ದಾವೆ ಅಂತ ಅಂದ್ಕೊಳ್ರಿ. A ಅಲ್ಲಿ ಎಷ್ಟಿದ್ದಾವೆ ಎಲಿಮೆಂಟ್ಸು, B ಅಲ್ಲಿ ಅಷ್ಟೇ ಇದೆ. A ಅಲ್ಲಿ 5 ಎಲಿಮೆಂಟ್ಸ್ ಇದ್ದರೆ B ಅಲ್ಲಿ ಕೂಡ 5 ಎಲಿಮೆಂಟ್ಸ್ ಇದ್ದಾವೆ. A ಅಲ್ಲಿ 6 ಎಲಿಮೆಂಟ್ಸ್ ಇದ್ದರೆ B ಅಲ್ಲಿ ಕೂಡ 6 ಎಲಿಮೆಂಟ್ಸ್ ಇದೆ. ಈ ಥರ ಇದ್ದಾಗೆ ಫಂಕ್ಷನ್ಸ್ ಏನು ಬರುತ್ತೆ, B ಪವರ್ A ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ಕೋಡೊಮೈನ್ ಪವರ್ ಡೊಮೈನ್ ಬರೀಬೇಕು ಫಂಕ್ಷನ್ಸ್. ನಂಬರ್ ಆಫ್ ಫಂಕ್ಷನ್ಸ್ ಅಂತ ಕೇಳ್ತಾರಲ್ಲ ಕ್ವಶನ್, ನಂಬರ್ ಆಫ್ ಫಂಕ್ಷನ್ಸ್ ಅಂದರೆ B ಪವರ್ A. B ಅಂದರೆ ಏನು, ಕೋಡೊಮೈನಲ್ಲಿರೋಂಥ ಎಲಿಮೆಂಟ್ಸು. ಪವರ್ A ಅಂದರೆ ಡೊಮೈನಲ್ಲಿರೋ ಎಲಿಮೆಂಟ್ಸ್. ಅಂದರೆ ಯಾವಾಗಲೂ ಕೋಡೊಮೈನ್ ಪವರ್ ಡೊಮೈನ್ ಬರೀಬೇಕಂತ. ಕೋಡೊಮೈನ್ ಬೇಸಲ್ಲಿ ಬರೀರಿ, ಪವರ್ ಡೊಮೈನ್ ಬರೀರಿ, B ಪವರ್ A ಅಂತ. B ಅಂದ್ರೇನು, ಕೋಡೊಮೈನಲ್ಲಿರೋ ಎಲಿಮೆಂಟ್ಸ್, A ಅಂದರೆ ಡೊಮೈನಲ್ಲಿರೋ ಎಲಿಮೆಂಟ್ಸ್, ನೆನಪಿರುತ್ತೆ ಅಂತ. ಓಕೆ.
1 ಕೇಳಿದಾಗ ಎ ಮತ್ತು ಬಿ ಒಂದೇ ಅಲ್ಲ, ಎ ಬಿ ಏನಾಗಿದ್ದಾವೆ, ಈಕ್ವಲ್ ಆಗಿದ್ದಾವೆ. ಸೊ ಎ ಫ್ಯಾಕ್ಟೋರಿಯಲ್ ಅಂತಾನೆ ಬರಿಬೋದು, ಬಿ ಫ್ಯಾಕ್ಟೋರಿಯಲ್ ಅಂತಾನೆ ಬರಿಬೋದು. ಫ್ಯಾಕ್ಟೋರಿಯಲ್ ಅಂದರೆ ನಮಗೆ ಗೊತ್ತು, ಫಸ್ಟ್ ಪಿ ಎಲ್ ಓದಿದ್ವಿ ಪರ್ಮುಟೇಷನ್ ಕಾಂಬಿನೇಷನಲ್ಲಿ. ಈಗ 5 ಫ್ಯಾಕ್ಟೋರಿಯಲ್ ಅಂದರೆ ಏನು ಬರಿತೀವಿ, 5 × 4 × 3 × 2 × 1 ಬರಿತೀವಲ್ಲ, ನಂಬರ್ ಆಫ್ ಚಾನ್ಸಸ್, ನಂಬರ್ ಆಫ್ ವೇಸ್ ಬರಿತೀವಲ್ಲ, ಆ ಥರ ಎ ಫ್ಯಾಕ್ಟೋರಿಯಲ್. ಸೊ ಇವು ಹೆಂಗೆ ಬಂತು ಅಂತ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ, ನಾನಿಲ್ಲಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಜಸ್ಟ್ ಏನು ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಇದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಆಗಿರೋದ್ರಿಂದ ಅದು ಹೆಂಗೆ ಬಂತು ಅಂತ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಈಗ ಸದ್ಯ. ಬಟ್ ನಿಮಗೆ ಇದು ಗೊತ್ತಾಗಬೇಕು, ಇದು ಹೆಂಗೆ ಬಂತು, ಇವೆಲ್ಲ ಹೆಂಗೆ ಬರ್ದಿದ್ದೀನಿ ಇವೆಲ್ಲ ಅಂತಂದರೆ, ನೀವು ಇವೆಲ್ಲ ಹೆಂಗೆ ಬಂತಂತ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು ನಿಮಗೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಇದ್ರದ್ದೇ ಎಕ್ಸ್ಟ್ರಾ ವೀಡಿಯೋ ಮಾಡ್ತೀನಿ. ಬೇಕಂದ್ರೆ ಇದು ಬಿ ಪವರ್ ಏನೇ ಯಾಕೆ ಬರೀಬೇಕು, ಎ ಫ್ಯಾಕ್ಟೋರಿಯಲ್ಲೇ ಯಾಕೆ ಬರೀಬೇಕು, ಇದೇ ಯಾಕೆ ಬರೀಬೇಕು, ಈ ಥರ ಯಾಕೆ ಬರೀಬೇಕು ಅನ್ನೋದು ಮತ್ತು ಎಕ್ಸ್ಟ್ರಾ ಕಾನ್ಸೆಪ್ಟ್ ವೀಡಿಯೋ ಇನ್ನೂ ಲೆಂತ್ ಆಗ್ತಾ ಹೋಗುತ್ತೆ ಅಂತೇಳಿ ನಾನು ಏನು ಮಾಡಿದೆ, ಜಸ್ಟ್ ಇವಿಷ್ಟು ನೆನಪಿದ್ರೆ ಸಾಕು. ನಮಗೆ ಬಂದರೆ ಅಕಸ್ಮಾತ್ ಕ್ವಶನ್ ಏನಾರು ಸಿ ಟಿ ಎಲ್ ಬಂದರೆ ನಾವು ಮಿಸ್ ಮಾಡಬಾರ್ದು ಅಂತ ಇದು ಎಕ್ಸ್ಟ್ರಾ ಹೇಳ್ತಾ ಇರೋದು. ಓಕೆ, ಸೊ ಈಗ ನಾವೇನು ನೆನ್ಪಿಟ್ಟು, ಬಿ ಪವರ್ ಎ ಫಂಕ್ಷನ್ಸ್ ಕೇಳಿದ್ರೆ ಅಂದ್ಕೊಳ್ರಿ, ಎಷ್ಟಿದೆ ನಂಬರ್ ಆಫ್ ಫಂಕ್ಷನ್ಸ್ ಅಂತ ಕ್ವಶನ್ ಬಂತಂದರೆ ಬಿ ಪವರ್ ಎ ಅಂತ ಬರೀಬೇಕು. ನಂಬರ್ ಆಫ್ 1 ಫಂಕ್ಷನ್ ಕೇಳಿದರೆ ಎರಡು ಈಕ್ವಲ್ ಇದ್ದಾಗ ಎ ಫ್ಯಾಕ್ಟೋರಿಯಲ್ ಅಂದರೆ ಇಲ್ಲಿ 5 ಎಲಿಮೆಂಟ್ಸ್ ಇದ್ದಾವೆ, ಇಲ್ಲಿ 5 ಎಲಿಮೆಂಟ್ಸ್ ಇದ್ದಾವೆ ಅಂದರೆ ನಂಬರ್ ಆಫ್ 1 ಫಂಕ್ಷನ್ ಎಷ್ಟಿದೆ ಅಂತ ಕೇಳಿದ್ರೆ 5 ಫ್ಯಾಕ್ಟೋರಿಯಲ್ ಆನ್ಸರ್. ಆ ಥರ ಮೆನಿ 1 ಫಂಕ್ಷನ್ ಅಂದರೆ ಮೆನಿ 1 ಅಂದರೆ ಗೊತ್ತು ನಮಗೆ, ಮೆನಿ 1 ಅಂದ್ರೇನು, ನಾಟ್ 1 ಅಂತ 1 ಆಗಿರಲ್ಲ, ಅವನ್ನ ಮೆನಿ 1 ಅಂತೀವಿ ನಾವು. ಸೊ ಹಂಗಂದ್ರೆ ಈಗ 1 ಆಗಿರಲ್ಲ ಅಂದರೆ ಅವನ್ನ ತೆಗಿಬೇಕು. ಟೋಟಲ್ ಫಂಕ್ಷನ್ ಎಷ್ಟು ಇದ್ರೆ 1 ಮೆನಿ 1 ಆನ್ ಟು ಎಲ್ಲ ಇರ್ತವೆ, ಹೌದಾ, 1 ಮೆನಿ 1 ಆನ್ ಟು ಎಲ್ಲ ಇರ್ತವೆ. ಸೊ ಈಗ ಬಿ ಪವರ್ ಎ ನಮಗೆ ಫಂಕ್ಷನ್, ಇದು ಬಿ ಪವರ್ ಎ ಫಂಕ್ಷನ್ಸ್ ಇದ್ದಾವೆ. ಸೊ ನಮಗೆ 1 ಅಂದರೆ ಎ ಫ್ಯಾಕ್ಟೋರಿಯಲ್, 1 ಅಂತಂದರೆ ಎ ಫ್ಯಾಕ್ಟೋರಿಯಲ್, ಇವನ್ನ ತೆಗಿಬೇಕು ನಾವು, ಅವಾಗ ಮೆನಿ 1 ಬರುತ್ತೆ. ಸೊ ಅದಕ್ಕೆ ಬಿ ಫ್ಯಾಕ್ಟೋರಿಯಲ್ಲು ಬಿ ಪವರ್ ಎ, ಅದರಲ್ಲಿ ಎ ಫ್ಯಾಕ್ಟೋರಿಯಲ್ನ ಮೈನಸ್ ಮಾಡ್ತಾಯಿದ್ದೀನಿ. ಸೊ ಬಿ ಪವರ್ ಎ ಮೈನಸ್ ಎ ಫ್ಯಾಕ್ಟೋರಿಯಲ್ ಆಗ್ತಾಯಿದೆ. ಸೊ ಇದು ಮೆನಿ 1 ಫಂಕ್ಷನ್. ಮೆನಿ 1 ಫಂಕ್ಷನ್ ಅಂದರೆ ಟೋಟಲ್ ಫಂಕ್ಷನ್ಸಲ್ಲಿ 1 ತೆಗಿಬೇಕು, ಉಳಿದಿದ್ವೆ ಮೆನಿ 1. ಆನ್ ಟು ಅದೇ ಥರ, ಆನ್ ಟು ಫಂಕ್ಷನ್ ಅಂದರೆ ಸೇಮ್ 1 ಕಂಡಿದ್ವಲ್ಲ ಅದೇ ಥರ, ಯಾಕಂದರೆ ಎ ಬಿ ಈಕ್ವಲ್ ಇರೋದ್ರಿಂದ ಎ ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ಎ ಮತ್ತು ಬಿ ಎರಡೂ ಸೇಮ್ ಈಕ್ವಲ್ ಇದೆ ಕಂಡೀಷನ್, ಫಸ್ಟ್ ಕೇಸಲ್ಲಿ ಈಕ್ವಲ್ ಇರೋದ್ರಿಂದ ಎ ಫ್ಯಾಕ್ಟೋರಿಯಲ್ನ ಬರಿಬೋದು, ಬಿ ಫ್ಯಾಕ್ಟೋರಿಯಲ್ನ ಬರಿಬೋದು. 5 ಇತ್ತು ಅಂದರೆ 5 ಫ್ಯಾಕ್ಟೋರಿಯಲ್, ಆನ್ ಟು ಕೂಡ 5 ಫ್ಯಾಕ್ಟೋರಿಯಲ್ ಸೇಮ್ ಇರುತ್ತೆ ಅಂತ. ಓಕೆ, ಇಂಟು ಫಂಕ್ಷನ್ ಅಂದರೆ ಏನು, ಇಂಟು ಅಂದರೆ ಏನು, ಇಂಟು ಗೊತ್ತು ನಮ್ಗೆ, ಇಂಟು ಅಂದರೆ ನಾಟ್ ಆನ್ ಟು, ಹೌದಾ, ಇದೆಲ್ಲ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ನಾಟ್ ಆನ್ ಟು, ಸೊ ಆನ್ ಟು ಆಗಿರಬಾರ್ದು ಅಂತ, ಆನ್ ಟು ಯಾವ್ದು ಆಗಿರಲ್ವೋ ಅದೆಲ್ಲ ಇಂಟು ಫಂಕ್ಷನ್ ಅಂತೀವಿ ನಾವು. ಅಂದರೆ ಏನು ಮಾಡ್ಬೇಕು, ಈ ಟೋಟಲ್ ಫಂಕ್ಷನ್ಸ್ ಇರೋದೆಷ್ಟು ಬಿ ಪವರ್ ಎ, ಅದ್ರಾಗ ಆನ್ ಟುನ ರಿಮೂವ್ ಮಾಡಿಬಿಟ್ರೆ ಬಿ ಪವರ್ ಎ ಅಲ್ಲಿ ಎ ಫ್ಯಾಕ್ಟೋರಿಯಲ್ನ ತೆಗೆದುಬಿಟ್ರೆ ಉಳಿದಿದ್ದೇ ಏನಾಗುತ್ತೆ, ಇಂಟು ಆಗುತ್ತೆ. ಸೊ ನಾವು 1 ಆನ್ ಟು ಕಂಡಿಡ್ಕೊಂಡ್ಬಿಟ್ರೆ ಮೆನಿ 1 ಇಂಟು ಈಸಿಯಾಗಿ ಫೈಂಡ್ ಮಾಡಿಬಿಡ್ಬೋದು. ಫಂಕ್ಷನ್ಸ್ ಟೋಟಲ್ ಫಂಕ್ಷನ್ಸಲ್ಲಿ 1 ತೆಗೆದುಬಿಟ್ರೆ ಬರೋದೇ ಮೆನಿ 1, ಟೋಟಲ್ ಫಂಕ್ಷನ್ಸಲ್ಲಿ ಆನ್ ಟುನ ರಿಮೂವ್ ಮಾಡಿಬಿಟ್ರೆ ಬರೋದೇ ಇಂಟು. ಓಕೆ, ಸೊ ಈಗ ನೆಕ್ಸ್ಟ್ ಕೇಸ್ ನೋಡ್ರಿ, ನೆಕ್ಸ್ಟ್ ಕೇಸಲ್ಲಿ ಏನಿದೆ, ಎನ್ ಆಫ್ ಎ ಲೆಸ್ ದೆನ್ ಬಿ ಇದೆ. ಎನ್ ಆಫ್ ಎ ಲೆಸ್ ದೆನ್ ಬಿ ಅಂದರೆ ಡೊಮೈನ್ ಸ್ಮಾಲ್ ಆಯಿತು, ಕೋಡೊಮೈನ್ ಬಿಗ್ ಆಯಿತು. ಇಮ್ಯಾಜಿನ್ ಮಾಡ್ಕೊಳ್ರಿ, ಎನ್ ಆಫ್ ಎ ಲೆಸ್ ದೆನ್ ಬಿ ಅಂದರೆ ಏನು, ಎ ಸ್ಮಾಲ್ ಆಯಿತು, ಬಿ ಬಿಗ್ ಆಯಿತು, ಅಂದರೆ ಡೊಮೈನಲ್ಲಿ ಕಮ್ಮಿ ಎಲಿಮೆಂಟ್ಸ್ ಇದ್ದಾವೆ ಕಂಪೇರ್ ಟು ಕೋಡೊಮೈನ್ ಕಂಪೇರ್ ಮಾಡಿದರೆ ಡೊಮೈನಲ್ಲಿ ಕಮ್ಮಿ ಎಲಿಮೆಂಟ್ಸ್ ಇದ್ದಾವೆ, ಕೋಡೊಮೈನಲ್ಲಿ ಭಾಳ ಇದ್ದಾವೆ, ಎಕ್ಸ್ಟ್ರಾ ಇದ್ದಾವೆ. ಸೊ ಫಂಕ್ಷನ್ಸ್ ಏನಾಗುತ್ತೆ, ಸೇಮ್ ಎಲ್ಲದಕ್ಕೂ ಸೇಮ್ ನೋಡ್ರಿ, ಇದು ಯಾವುದೇ ಕೇಸ್ ಬರಲಿ, ನಂಬರ್ ಆಫ್ ಫಂಕ್ಷನ್ಸ್ ಕೇಳಿದರೆ ಬಿ ಪವರ್ ಎ ಕೋಡೊಮೈನಲ್ಲಿ ಎಷ್ಟಿದ್ದಾವೆ, ಪವರ್ ಡೊಮೈನಲ್ಲಿ ಎಷ್ಟಿದ್ದಾವೆ ಅಷ್ಟು ಬರೆದ್ಬಿಟ್ರೆ ನಂಬರ್ ಆಫ್ ಫಂಕ್ಷನ್ ಸಿಕ್ಬಿಡುತ್ತೆ. ಸೊ ಬಿ ಪವರ್ ಎ ಆಯಿತು, ಬಿ ಪವರ್ ಎ ನಂಬರ್ ಆಫ್ ಫಂಕ್ಷನ್ ಸೇಮ್. ಓಕೆ, 1 ಕೇಳಿದಾಗ ಇಲ್ಲಿ ಕಮ್ಮಿ ಇದ್ದಾವೆ, ಎ ಅಲ್ಲಿ ಕಡಿಮೆ ಇದ್ದಾವೆ, ಬಿ ಅಲ್ಲಿ ಜಾಸ್ತಿ ಇದ್ದಾವೆ. ಸೊ ಹಂಗಾಗಿ 1 ಏನಾಗುತ್ತೆ, ಬಿ ಪಿ ಎ, ಪಿ ಅಂದರೆ ಪರ್ಮುಟೇಷನ್ ಮಾಡ್ತೀವಿ, 5p2 5p3 ಫಸ್ಟ್ ಪಿ ಎಲ್ಲಿ ಕಲ್ತಿದ್ದೀವಿ ಇದು ಪರ್ಮುಟೇಷನ್ ಹೆಂಗೆ ಮಾಡ್ಬೇಕಂತ. ಓಕೆ, ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಇಲ್ಲಿ, ಜಸ್ಟ್ ನಿಮ್ಗೆ ಪರ್ಮುಟೇಷನ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಪ್ರಾಬ್ಲಮ್ ಮಾಡೋಕ್ಕಾದ್ರೆ ಗೊತ್ತಾಗುತ್ತೆ ನಮಗೆ. ಬಿ ಪಿ ಎ ಅಂತ ಬರೀಬೇಕು. ಬಿ ಅಂದರೆ ಏನು, ಕೋಡೊಮೈನಾಗಿರೋದು, ಯಾಕಂದ್ರೆ ಜಾಸ್ತಿ ಇದ್ದಾವೆ. ಇಲ್ಲಿ ಪರ್ಮುಟೇಷನಲ್ಲಿ ಯಾವಾಗಲೂ ನಾವು ಇಲ್ಲಿ ಜಾಸ್ತಿ ಇರೋದು ಬರಿತೀವಿ, ಇಲ್ಲಿ ಕಡಿಮೆ ಇರೋದು ಬರಿತೀವಿ. ಇದ್ರಾಗಿಂದ ಸೆಲೆಕ್ಟ್ ಮಾಡ್ಬೇಕಲ್ಲ, ಇದ್ರಾಗಿಂದ ಅರೇಂಜ್ ಮಾಡೋಕ್ಕೆ ತೊಗೋಬೇಕಲ್ಲ. ಸೊ ಇವು ಕಡಿಮೆ ಇರ್ತವೆ, ಇಲ್ಲ ಬಿಗೆ ಈಕ್ವಲ್ ಇರ್ತವೆ. ಸೊ ಬಿ ಪಿ ಎ ಅಂತ ಬರಿತಾ ಇದ್ದೀನಿ. ಸೊ ಇಲ್ಲಿ ಆ್ಯಕ್ಚುಲಿ ಎ ಫ್ಯಾಕ್ಟೋರಿಯಲ್ ಅಂದರೆ ಏನಿದು, ಎ ಪಿ ಎ ಬಿ ಪಿ ಬಿ ಸೇಮ್ ಇರುತ್ತೆ, ಹೌದಾ, ಅದಕ್ಕೆ ಎ ಫ್ಯಾಕ್ಟೋರಿಯಲ್ ಬರ್ತೀನಿ ಡೈರೆಕ್ಟ್. ಇಲ್ಲಿ ಕಡಿಮೆ ಎ ಅಲ್ಲಿ ಎ ಅಲ್ಲಿ ಕಮ್ಮಿ ಎಲಿಮೆಂಟ್ಸು, ಬಿ ಅಲ್ಲಿ ಜಾಸ್ತಿ ಎಲಿಮೆಂಟ್ಸ್ ಇರೋದಕ್ಕೆ ಪರ್ಮುಟೇಷನ್ ಅಂತ ಶೋ ಮಾಡ್ತೀನಿ ಅಷ್ಟೇ. ಬಿ ಪಿ ಎ ಪರ್ಮುಟೇಷನ್ ಮಾಡಬೇಕಿಲ್ಲಿ. ಸೊ ಕೋಡೊಮೈನಲ್ಲಿ ಭಾಳ ಇರೋದ್ರಿಂದ ಬಿ ಪಿ ಎ ಅಂತ ತೊಗೋಬೇಕು. ಇದು ಯಾವಾಗ ವರ್ಕ್ ಆಗುತ್ತೆ, 1 ಯಾವಾಗಲೂ ಒಂದು ಕಂಡೀಷನ್ ಇದೆ, 1 ಏನಾಗಿರಬೇಕು, ಡೊಮೈನು ಸ್ಮಾಲ್ ಇರಬೇಕು. ಸೊ ಇದು ನೆನ್ಪಿಟ್ಕೊಳ್ರಿ, ಡೊಮೈನ್ ಏನಾರ ಸ್ಮಾಲ್ ಇದ್ದರೆ ಮಾತ್ರ 1 ಬರುತ್ತೆ. ಯಾಕಂದರೆ ಇಲ್ಲಿ ನೋಡ್ರಿ, ಡೊಮೈನ್ ನೋಡ್ರಿ 1 2 3 4 ಅಂತ ಬರಿತೀನಿ, ಕೋಡೊಮೈನ್ ಜಾಸ್ತಿ ಬರ್ತೀನಿ 1 2 3 4 5 6. ಈಗ 1 ಮಾಡ್ಬೋದು ತಾನೆ, ಇದಕ್ಕೆ ಇದು ಮ್ಯಾಚ್ 1 ಆಯ್ತು. ಇದು ಅದೇ ಏನಾರ 1 ಭಾಳ ಇದ್ದರೆ 1 1 2 3 4 5 6 ಇದ್ದು
ಕೋಡೊಮೈನ್ ಏನಾದ್ರು ಸ್ವಲ್ಪ ಇದ್ದರೆ 1 2 3 4 ಇಷ್ಟೇ ಇದ್ದರೆ ಈಗ ನೋಡ್ರಿ ಮ್ಯಾಪ್ ಮಾಡಿದ್ರೆ ಇದಕ್ಕೆ ಇದು ಮ್ಯಾಚ್ ಮಾಡ್ತೀರಾ, ಇದಕ್ಕೆ ಇದು ಮ್ಯಾಚ್ ಮಾಡ್ತೀರಾ, ಇದಕ್ಕೆ ಇದು ಮ್ಯಾಚ್ ಮಾಡ್ತೀರಾ, ಇದಕ್ಕೆ ಇದು ಮ್ಯಾಚ್ ಮಾಡ್ತೀರಾ, 1 1 1 1 ಎಲ್ಲದಕ್ಕೆ ಒಂದೊಂದೇ ಮ್ಯಾಚ್ ಯೂನಿಕ್ ಇಮೇಜಸ್ ಮಾಡೋದು. ಬಟ್ ಇವೆರಡು ಉಳಿದ್ಬಿಟ್ಟು ಎಕ್ಸ್ಟ್ರಾ ದೊಡ್ಡದಿದೆಯಲ್ಲ, ಡೊಮೈನ್ ಬಿಗ್ ಇರೋದಕ್ಕೆ 1 1 ಬರಲಿಲ್ಲ. ಇದೇನಾಗ್ಬಿಡ್ತು ನಾಟ್ 1 1 ಇಲ್ಲಿ 1 1 ಬಂತು. ಯಾಕೆ? ಡೊಮೈನ್ ಏನಿದೆ ಇಲ್ಲಿ, ಡೊಮೈನ್ ಸ್ಮಾಲ್ ಇದೆ. ಡೊಮೈನ್ ಸ್ಮಾಲ್ ಇದ್ದರೆ ಏನು ಬರುತ್ತೆ? 1 1 ವರ್ಕ್ ಆಗುತ್ತೆ, 1 1 ಎಕ್ಸಿಸ್ಟ್ ಆಗುತ್ತೆ. ಸೊ 1 1 ನಂಬರ್ ಆಫ್ 1 1 ಫಂಕ್ಷನ್ ಅಂತ ಕೇಳಿದಾಗ ಡೊಮೈನ್ ಸ್ಮಾಲ್ ಇದೆನಾ ಇಲ್ಲ ಚೆಕ್ ಮಾಡ್ಕೊ. ಡೊಮೈನ್ ಸ್ಮಾಲ್ ಇದ್ದರೆ ಮಾತ್ರ 1 1 ಬರುತ್ತೆ, ಇಲ್ಲ ಈಕ್ವಲ್ ಇರಬೇಕು. ಇವೆರಡು ಈಕ್ವಲ್ ಇರಬೇಕು, ಡೊಮೈನು ಕೋಡೊಮೈನ್ ಈಕ್ವಲ್ ಇರಬೇಕು, ಇಲ್ಲ ಡೊಮೈನ್ ಸಣ್ಣದಿರಬೇಕು, ಕೋಡೊಮೈನ್ ಬಿಗ್ ಇರಬೇಕು. ಯಾಕಂದ್ರೆ ನಾವು 1 1 ಅಂದರೆ ನಾವು ಫೋಕಸ್ ಮಾಡೋದಲ್ಲಿ ಡೊಮೈನ್ ಸ್ಮಾಲ್ ಇದ್ದಾಗ ಟೋಟಲ್ ನಾವು ಮ್ಯಾಪ್ ಮಾಡೋಕೆ ಈಸಿ ಆಗುತ್ತೆ ಅಂತ 1 1 ಮ್ಯಾಪ್ ಮಾಡ್ಬೋದು ಅಂತ. ಈ ಥರ ನೆನ್ಪಿಟ್ಕೊಳ್ರಿ. ಆನ್ ಟು ಅಂದಾಗ ಕೋಡೊಮೈನ್ ಸ್ಮಾಲ್ ಇರಬೇಕು, ಆ ಥರ ರಿವರ್ಸ್. ಆನ್ ಟು ಕಾನ್ಸೆಪ್ಟ್ ಬಂದಾಗ ನಾವೇನು ಚೆಕ್ ಮಾಡೋಕೆ, ಆನ್ ಟು ಅಂದರೆ ನಾವೆಲ್ಲಿ ಫೋಕಸ್ ಮಾಡ್ತೀವಿ, ಕೋಡೊಮೈನ್ ಮೇಲೆ ಫೋಕಸ್ ಮಾಡ್ತೀವಿ. ಕೋಡೊಮೈನ್ ಸ್ಮಾಲ್ ಇರಬೇಕು, ಅವಾಗ ಅಷ್ಟೇ ವರ್ಕ್ ಆಗೋದು ಆನ್ ಟು. ಓಕೆ, ಅದು ನೆನ್ಪಿಟ್ಕೊಳ್ರಿ. ಕಂಡೀಷನ್ ಮೇನ್ ಇದು ನೆನ್ಪಿಟ್ಟೋದ್ರಿಂದ ನಮ್ಗೆ ಈಸಿ ಆಗ್ಬಿಡುತ್ತೆ ಪ್ರಾಬ್ಲಮ್ಸ್. ಸೊ ಈಗೇನಾಯಿತು, ಎನ್ ಆಫ್ ಎ ಲೆಸ್ ದೆನ್ ಎನ್ ಆಫ್ ಬಿ ಅಂದರೆ ಇಲ್ಲಿ ಡೊಮೈನ್ ಸ್ಮಾಲ್ ಇದೆ. ಡೊಮೈನ್ ಸ್ಮಾಲ್ ಇರೋದಕ್ಕೆ 1 1 ಬಂತು. ಓಕೆ, ನೆಕ್ಸ್ಟ್ ಮೆನಿ 1 ಅಂದರೆ ಏನು ಮಾಡ್ತೀವಿ, ಸೇಮ್ ಫಂಕ್ಷನ್ಸಲ್ಲಿ 1 1 ತೆಗ್ಬಿಡೋದು. ಫಂಕ್ಷನ್ಸ್ ಎಷ್ಟಿದೆ, ಬಿ ಪವರ್ ಎ, ಅದರಲ್ಲಿ ಫಂಕ್ಷನ್ಸ್ ರಿಮೂವ್ ಮಾಡಿಬಿಟ್ರಿ ಬಿ ಪಿ ಎ, ಇದನ್ನು ರಿಮೂವ್ ಮಾಡಿಬಿಟ್ರೆ ಬಿ ಪವರ್ ಎ ಮೈನಸ್ ಬಿ ಪಿ ಎ, ಇದು ಹೋಯ್ತು. ಹೌದಾ, ಇದೇ ಮೆನಿ 1 ಫಂಕ್ಷನ್. ಆನ್ ಟು ಬಂದಾಗ ನೋಡ್ರಿ, ಆನ್ ಟು ಅಂದ್ರೆ ನಾವೇನು ಫೋಕಸ್ ಮಾಡ್ತೀವಿ, ಕೋಡೊಮೈನ್ ಏನೈತಿ ಇಲ್ಲಿ, ಬಿಗ್ ಐತಿ. ಕೋಡೊಮೈನ್ ಬಿಗ್ಗರ್ ಇದ್ದರೆ ಬರಲ್ಲ. ಆನ್ ಟು ಫೈಂಡ್ ಮಾಡ್ಬೇಕಂದಾಗೆ ಡೊಮೈನ್ ಸ್ಮಾಲ್ ಇರಬೇಕು, ಇಲ್ಲ ಈಕ್ವಲ್ ಇರಬೇಕು. ಡೊಮೈನು ಕೋಡೊಮೈನ್ ಎರಡು ಈಕ್ವಲ್ ಇರಬೇಕು, ಇಲ್ಲ ಡೊಮೈನ್ ಸ್ಮಾಲ್ ಇರಬೇಕು. 1 1ಗೆ ಡೊಮೈನ್ ಸ್ಮಾಲ್ ಇರಬೇಕು. ಅದೇ ಥರ ಆನ್ ಟು ಬಂದಾಗೆ ಕೋಡೊಮೈನ್ ಸ್ಮಾಲ್ ಇರಬೇಕು. ಯಾಕಂದ್ರೆ ನಾವು ಫೋಕಸ್ ಮಾಡೋದಲ್ಲಿ ಕೋಡೊಮೈನ್ ಏನೈತೆ ನೋಡ್ರಿ, ಬಿಗ್ ಐತಿ. ಕೋಡೊಮೈನ್ ಬಿಗ್ ಇದ್ದಾಗ ಆನ್ ಟು ಆಗಲ್ಲ. ಯಾಕಂದರೆ ಹಿಂಗೆ ರಿವರ್ಸ್ ಮ್ಯಾಪ್ ಮಾಡ್ತೀವಲ್ಲ, ರಿವರ್ಸ್ ಮ್ಯಾಪ್ ಮಾಡಿದಾಗ ಕೋಡೊಮೈನಲ್ಲಿ ಎಲಿಮೆಂಟ್ಸ್ ಉಳಿದ್ಬಿಡ್ತವೆ. ಎಲಿಮೆಂಟ್ಸ್ ಉಳಿತಂದರೆ ಫೇಲ್ ಆಗಿಬಿಡುತ್ತೆ ಡೆಫಿನೇಷನ್. ಸೊ ಅದಕ್ಕೆ ಏನು ಬರ್ತೀವಿ ನೋಡ್ರಿ, ಜೀರೋ ಇದಕ್ಕೆ ಬಂತು, ಕೋಡೊಮೈನ್ ಬಿಗ್ ಐತಿ. ನಮ್ಮ ಟಾರ್ಗೆಟ್ ಏನು, ಆನ್ ಟು ಅಂದಾಗ ಫಸ್ಟ್ ಏನು ಚೆಕ್ ಮಾಡೋಕೆ ನಾವು ಕ್ವಶನಲ್ಲಿ, ಕೋಡೊಮೈನ್ ಸ್ಮಾಲ್ ಐತಾ ಬಿಗ್ ಐತಾ. ಸ್ಮಾಲ್ ಇದ್ದರೆ ಮುಂದೆ ಪ್ರೊಸೀಜರ್ ಮಾಡೋಕ್ಕೆ ಬರುತ್ತೆ. ಆನ್ ಟು ಸ್ಮಾಲ್ ಇಲ್ಲ ಬಿಗ್ ಐತಾ, ಡೈರೆಕ್ಟ್ 0 ಅಂತ ಬರೆದ್ಬಿಡ್ಬೋದು ಆನ್ಸರ್. ಇಲ್ಲೇ ಸಾಲ್ವ್ ಮಾಡ್ಬಿಡೋದು. ಓಕೆ, ಇದು ನೆನ್ಪಿಟ್ಬಿಡು. ಆನ್ ಟು 0 ಐತೆ, ಯಾಕೆ? ಕೋಡೊಮೈನ್ ಬಿಗ್ ಇದೆ. ಸ್ಮಾಲ್ ಇದ್ದರೆ ಮಾತ್ರ ಎಕ್ಸಿಸ್ಟ್ ಆಗೋದು. ನೆಕ್ಸ್ಟ್ ಇಂಟು ಅಂದರೆ ನಮ್ಗೆ ಗೊತ್ತೇನು, ಟೋಟಲ್ ಫಂಕ್ಷನಲ್ಲಿ ತೆಗಿಬೇಕು. ಆನ್ ಟು ಯಾವ ಇಲ್ಲೇ ಇಲ್ಲ. ಸೊ ಟೋಟಲ್ ಫಂಕ್ಷನ್ ಬಿ ಪವರ್ ಎಲ್ಲಿ 0 ತೆಗೆದ್ರೆ ಉಳಿಯೋದಷ್ಟು ಬಿ ಪವರ್ ಎ ಮೈನಸ್ 0 ಮಾಡಿ ಅಂದರೆ ಈ ಫಂಕ್ಷನ್ ಎಲ್ಲ ಏನಾಗ್ತವೆ, ಇಂಟು ಅಂತ. ಆನ್ ಟು ಆಗಿಲ್ಲ ಅಂದರೆ ಅವೆಲ್ಲ ಇಂಟು ಅಲ್ಲ, ಆ ಥರ. ಇದು ಇಂಟು ಫಂಕ್ಷನ್. ನೆಕ್ಸ್ಟ್ ಈಗ ಉಲ್ಟಾ ಇನ್ನೊಂದು ಥರ್ಡ್ ಕೇಸ್ ಏನು, ಎನ್ ಆಫ್ ಎ ಗ್ರೇಟರ್ ದೆನ್ ಎನ್ ಆಫ್ ಬಿ ಅಂದರೆ ಡೊಮೈನ್ ಬಿಗ್ ಐತಿ. ಈಗ ಡೊಮೈನ್ ಬಿಗ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೊಮೈನ್ ಬಿಗ್ ಐತಿ. ಇಲ್ಲೈತಲ್ಲ ಈ ಕೇಸ್, ಡೊಮೈನ್ ಬಿಗ್ ಐತಿ, ಕೋಡೊಮೈನ್ ಸ್ಮಾಲ್ ಐತಿ. ಓಕೆ, ಸೊ ಫಂಕ್ಷನ್ಸ್ ಸೇಮ್, ಬಿ ಪವರ್ ಎ ಸ್ಮಾಲ್ ಇರಲಿ ಬಿಗ್ ಇರಲಿ ಈಕ್ವಲ್ ಇರಲಿ, ಫಂಕ್ಷನ್ ಮಾತ್ರ ಸೇಮ್ ನೋಡ್ರಿ, ಬಿ ಪವರ್ ಎ ಸೇಮ್ ಬಿ ಪವರ್ ಎ ಫಂಕ್ಷನ್ಸ್. 1 1 ಅಂದಾಗ ಇಲ್ಲಿ ನೋಡಿ, 1 1 ಅಂದಾಗ ಫಸ್ಟ್ ಏನು ಕಂಡೀಷನ್ ಏನು ಹೇಳಿದ್ದೆ ನಾನು, ಡೊಮೈನ್ ಸ್ಮಾಲ್ ಇರಬೇಕಂದಿದ್ದೆ. ಹೌದಾ, ಇಲ್ಲಿ ನೋಡಿ ಇಲ್ಲಿ ಬರ್ತೀವಿ, ಡೊಮೈನ್ ಸ್ಮಾಲ್ ಇದ್ರೆ ಮಾತ್ರ ಬರೋದಿತ್ತು. ಹೌದಾ, ಇಲ್ಲೇನಿತ್ತು ಡೊಮೈನ್ ಏನೈತೆ ನೋಡಿ, ಅಬ್ಸರ್ವ್ ಬಿಗ್ ಐತಿ. ಡೊಮೈನ್ ಬಿಗ್ ಇದ್ದರೆ 1 1 ಬರಲ್ಲ. 1 1 ಫೈಂಡ್ ಮಾಡ್ಬೇಕಂದ್ರೆ ನಮ್ಮ ಫೋಕಸ್ ಡೊಮೈನ್ ಮೇಲೆ ಹೋಗಬೇಕು. ಡೊಮೈನ್ ಬಿಗ್ ಇದೆ, ಬರಲ್ಲ. ಸೊ ಆನ್ಸರ್ ಏನು 0 ಮುಗೀತು. ಡೊಮೈನ್ 1 1 ಬರೋದೇ ಇಲ್ಲ ಇಲ್ಲಿ ಡೊಮೈನ್ ಬಿಗ್ ಇದ್ರೆ. ನೆಕ್ಸ್ಟ್ ಮೆನಿ ಒನ್ ಅಂದರೆ ಸೇಮ್, ಟೋಟಲ್ ಫಂಕ್ಷನ್ಸಲ್ಲಿ 1 1 ತೆಗ್ದುಬಿಟ್ರೆ ನಮಗೆ ಮೆನಿ 1. ಸೊ ಬಿ ಪವರ್ ಎ ಮೈನಸ್ 0 ಮಾಡಿದ್ರೆ ಮೆನಿ 1 ಬಂತು. ಇಂಟು ಅಂದರೆ ಗ್ರೂಪಿಂಗ್ ಅಂತ ಬರ್ತೀನಿ ನೋಡಿ. ಆನ್ ಟು ಚೆಕ್ ಮಾಡ್ಬೋದಿಲ್ಲ. ಯಾಕಂದ್ರೆ ಆನ್ ಟು ಏನೈತೆ ನೋಡಿ, ಕೋಡೊಮೈನ್ ಏನು ಸ್ಮಾಲ್ ಐತಿ. ಸ್ಮಾಲ್ ಇದ್ರೆ ಏನಾಗುತ್ತೆ, ಬರುತ್ತೆ ಆನ್ ಟು ಅಂತ. ಆನ್ ಟು ಅಂದ ತಕ್ಷಣ ನಾವು ಫೋಕಸ್ ಮಾಡೋದಲ್ಲಿ ಕೋಡೊಮೈನ್ ಏನೈತೆ ಸ್ಮಾಲ್ ಐತೆ. ಸೊ ಆನ್ ಟು ಎಕ್ಸಿಸ್ಟ್ ಆಗುತ್ತೆ. ಅದೇನು ಮಾಡ್ತೀವಿ, ಗ್ರೂಪಿಂಗ್ ಅಂತ ಬರ್ತೀನಿ. ಸೊ ಗ್ರೂಪಿಂಗ್ ಅಂದರೆ ಏನು ನೆಕ್ಸ್ಟ್ ಹೇಳ್ತೀನಿ ಹೆಂಗೆ ಮಾಡೋ ಗ್ರೂಪಿಂಗ್ ಅಂತ. ಸೊ ಗ್ರೂಪಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿದರೆ ನಮ್ಗೆ ಆನ್ ಟು ಬರುತ್ತೆ. ಹೌದಾ, ಸೊ ನೆಕ್ಸ್ಟ್ ಇಂಟು ಅಂದರೆ ಏನು, ಸೇಮ್ ಬಿಫೋರ್ ಎ ಟೋಟಲ್ ಫಂಕ್ಷನಲ್ಲಿ ಗ್ರೂಪಿಂಗ್ ಮಾಡಿದ್ಮೇಲೆ ಬಂದಿರ್ತಲ್ಲ ಆನ್ಸರ್, ಅಂತ ತೆಗೆದುಬಿಟ್ರೆ ನಮಗೆ ಇಂಟು ಫಂಕ್ಷನ್ ಬರುತ್ತೆ. ಇದು ಟೋಟಲ್ ಈ ಬಾಕ್ಸ್, ಇದು ನಮಗೆ ಗೊತ್ತಿರಬೇಕು. ಸೊ ಈಕ್ವಲ್ ಇದ್ದಾಗ ಏನಾಗುತ್ತೆ ಫಂಕ್ಷನ್ಸು, ಡೊಮೈನ್ ಸ್ಮಾಲು ಕೋಡೊಮೈನ್ ಬಿಗ್ ಇದ್ದಾಗ ಏನಾಗುತ್ತೆ, ಡೊಮೈನ್ ಬಿಗ್ ಕೋಡೊಮೈನ್ ಸ್ಮಾಲ್ ಇದ್ದಾಗ ಏನಾಗುತ್ತೆ, ಇದಿಷ್ಟು ಗೊತ್ತಿರಬೇಕು. ಈ ಗ್ರೂಪಿಂಗ್ ಅಂದಲ್ಲ, ಈ ಗ್ರೂಪಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿರಿ. ಗ್ರೂಪಿಂಗ್ ಅಂತ ನೋಡಿರಿ, ಈ ಥರ ಇದೆ. ಎ ಅಲ್ಲಿ 5 ಎಲಿಮೆಂಟ್ಸ್ ಇದ್ದಾವೆ, ಬಿ ಅಲ್ಲಿ 2 ಎಲಿಮೆಂಟ್ಸ್ ಇದ್ದಾವೆ ಅಂತ ಅಂದ್ಕೊಳ್ರಿ. ಈ ಗ್ರೂಪಿಂಗ್ ಮಾಡಬೇಕು. ಈಗ ಏನಾಗ್ತಾಯಿದೆ ನೋಡಿರಿ, ಎನ್ ಆಫ್ ಎ ಏನಾಗಿ ಬಿಗ್ ಇದೆ, ಎನ್ ಆಫ್ ಬಿ ಕಂಪೇರ್ ಮಾಡಿದರೆ, ಹೌದಾ, 5 ಗ್ರೇಟರ್ ದೆನ್ 2 ಹಿಂಗಿದೆ. ಅಂದರೆ ಏನಾಯಿತು, ಕೋಡೊಮೈನ್ ಏನಾಯಿತು, ಸ್ಮಾಲ್ ಆಯಿತು. ಇಲ್ಲಿ ಕೋಡೊಮೈನ್ ಏನಾಗ್ತಿದೆ, ಸ್ಮಾಲ್ ಇದೆ. ಕೋಡೊಮೈನ್ ಸ್ಮಾಲ್ ಇದ್ರೆ ಏನು, ಆನ್ ಟು ಬರುತ್ತೆ. ಆನ್ ಟು ಹೆಂಗೆ ಫೈಂಡ್ ಮಾಡ್ಬೇಕಂತ, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಚೆಕ್ ಮಾಡ್ಬೇಕು ಹೆಂಗೆ. ಸೊ ಇಲ್ಲಿ ನೋಡಿ 5 ಇದ್ದಾವೆ. ಹೌದಾ, 5 ಇದ್ದಾವೆ. ಇದ್ರಾಗೆ ಸ್ಮಾಲ್ ಇರೋದೆಷ್ಟು, 2 ಅಲ್ಲ, 2 ಪಾರ್ಟ್ಸ್ ಮಾಡ್ಕೋಬೇಕು. ಬಿಗ್ ನಂಬರ್ನ ಈ ಸ್ಮಾಲ್ ನಂಬರ್ ಇದಾವಲ್ಲ ಅಷ್ಟು ಪಾರ್ಟ್ಸ್ ಮಾಡ್ಕೋಬೇಕು. ಇಲ್ಲಿ 3 ಇದ್ದರೆ 3 ಪಾರ್ಟ್ಸ್ ಮಾಡ್ಕೋಬೇಕು. ಹಂಗೆ 5 ಇಲ್ಲಿ 2 ಐತೆ. ಅಂದ್ರೆ ಮೀನಿಂಗ್ ಏನು, 5
ಎಲಿಮೆಂಟ್ಸ್ನ 2 ಗ್ರೂಪ್ಸ್ ಆಗಿ ಮಾಡ್ಕೋಬೇಕು ಅಂತ ಇದ್ರ ಮೀನಿಂಗ್. ಸೊ 2 ಗ್ರೂಪ್ಸ್ ಆಗಿ ಮಾಡ್ಕೋಗಿ ಏನೇನು ಮಾಡ್ಬೋದು ನೋಡ್ರಿ, 2 ಗ್ರೂಪನ್ನ ಆ್ಯಡ್ ಮಾಡಿದ್ರೆ 5 ಬರ್ಬೇಕು. ಏನೇನು ಬರುತ್ತೆ, 1 4 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 5. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಮತ್ತೆ ಇನ್ನೊಂದು ಥರ ಬರೀಬೋದು 2 ಗ್ರೂಪ್. ಏನು ಎಷ್ಟು ಪಾಸಿಬಿಲಿಟಿ ಇರ್ತೋ ಅಷ್ಟು ಎರಡೇ ಗ್ರೂಪ್ ಮಾಡಬೇಕು. ಎರಡು ಗ್ರೂಪ್ ಮಾಡಿರ್ತಿಲ್ಲ ಅವನ್ನ ಆ್ಯಡ್ ಮಾಡಿದರೆ 5 ಬರಬೇಕು. ಅಂಥವು ಯಾವ್ಯಾವ ನಂಬರ್ ಬರ್ತವೆ ಬರಿತಾ ಹೋಗ್ಬೇಕು. ಸೊ 5 ಮತ್ತೆ ಇನ್ನೊಂದು ಥರ ಬರಿಬೋದು, ಏನು 2 3 ಆ್ಯಡ್ ಮಾಡಿದರೆ ಏನು ಬರುತ್ತೆ 5. 2 3 3 2 ಒಂದೇ, ಮತ್ತು ಇದನ್ನ ಉಲ್ಟಾ ಬರೆಯೋಕೆ ಹೋಗ್ಬೇಡ್ರಿ. 2 3 ಅಂದ್ರೆ ಒಂದೇ, 3 2 ಅಂದ್ರೆ ಒಂದೇ, 1 4 ಅಂದ್ರೆ ಒಂದೇ, 4 1 ಅಂದ್ರೆ ಒಂದೇ. ಈ ನಂಬರ್ಸ್ ಬಿಟ್ಟು ಬೇರೆವು ಇದ್ದರೆ ಮತ್ತೆ ಇಲ್ಲಿ ಬರಿಬೇಕು. ಮತ್ತೆ ಹಂಗೆ ಕಂಟಿನ್ಯೂ ಮುಗಿಯೋವರೆಗೆ 5 ಬರೋವರೆಗೆ ನಾವು 2 ಗ್ರೂಪ್ ಮಾಡೀವಿ. ಆ ಗ್ರೂಪ್ನ ಆ್ಯಡ್ ಮಾಡಿದ್ರೆ 5 ಬರೋಕೆ ನಮ್ಗೆ ಇಸೇ ಪಾಸಿಬಿಲಿಟಿ ಇರೋದು. 1 4 4 1 ಯಾವುದನ್ನ ಬರೀರಿ. ಅವು ನಂಬರ್ಸ್ ರಿವರ್ಸ್ ಬರೆದ್ರೆ ಏನು ಯೂಸ್ ಇಲ್ಲ. ಹೌದಾ, 1 4 4 1 ಒಂದೇ, ಅದಕ್ಕೆ 1 4. ಮತ್ತು ಇನ್ನು ಬೇರೆ ಯಾವ್ದು ಹುಡುಕ್ತಾ ಹೋದ್ರೆ ಏನು ಸಿಕ್ತು ನಮ್ಗೆ 2 3 ಆ್ಯಡ್ ಮಾಡಿದ್ರೆ ಏನು 5 ಬಂತು. ಹೌದಾ, ಸೊ ಈಗ ನೋಡ್ರಿ ಹೆಂಗೆ ಸಾಲ್ವ್ ಮಾಡೋದು ಗ್ರೂಪಿಂಗ್. ಈಗ 5 ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಏನೈತಿ ಇದು ಅಬ್ಸರ್ವ್ ಮಾಡ್ರಿ. ಈಸಿ ಇದು, ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಷ್ಟೇ. 5 ಐತಲ್ಲ, 5 ಫ್ಯಾಕ್ಟೋರಿಯಲ್ ಬರ್ದೀನಿ. 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಗ್ರೂಪ್ ಮಾಡೋಕೆ ಏನೇನು ತೊಗೊಂಡು ನಂಬರ್ 1 4. ಸೊ 1 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಪ್ಲಸ್ ಹಿಂಗೂ ಬರ್ಬೋದು, ಹಿಂಗೂ ಆಗ್ಬೋದು ಆರ್ ಹಿಂಗೂ ಆಗ್ಬೋದು. ಆರ್ ಅಂದಾಗ ಏನಾಗ್ತೀವಿ ನಾವು ಪ್ಲಸ್ ಆಗ್ತೀವಿ. ಸೊ ಇದು ನೋಡ್ರಿ ಇದೇನಾಗುತ್ತೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದೇನು 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಎರಡು ಬರೋದಕ್ಕೆ ಪಾಸಿಬಿಲಿಟಿ ಪ್ಲಸ್ ಆಗಿ ಬರ್ತೀವಿ. ಒಂದೇ ಬಂದರೆ ಒಂದೇ ಬರ್ರಿ, ಇಲ್ಲಿಗೆ ಫಿನಿಶ್ ಆಗ್ತೈತೆ. ಇದು ಅರ್ಥ ಆಯ್ತಾ. 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 1 4 2 ಪಾರ್ಟ್ಸ್ ಮಾಡಿದ್ದೀನಲ್ಲ, 1 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಪ್ಲಸ್ 5 ಐತಲ್ಲ, 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 3 ಐತಲ್ಲ, 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಇದಿಷ್ಟು ವ್ಯಾಲ್ಯೂನ ಇಂಟು ಎಷ್ಟು ಪಾರ್ಟ್ಸ್ ಮಾಡಿವಿ, 2 ಗ್ರೂಪ್ಸ್ ಮಾಡಿವಲ್ಲ, 2 ಫ್ಯಾಕ್ಟೋರಿಯಲ್. ಎಷ್ಟು ಗ್ರೂಪ್ಸ್ ಮಾಡಿವೋ ಅದು ಕಮ್ಮಿ ಇರೋದಲ್ಲ, ಗ್ರೂಪ್ ಮಾಡಿರಿ 2 ಫ್ಯಾಕ್ಟೋರಿಯಲ್ ಮಾಡೋದು. ಸೊ ಇದೇನಾಗುತ್ತೆ ಆನ್ಸರ್ ಸಾಲ್ವ್ ಮಾಡಿರಿ. 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ನಮ್ಗೆ ಗೊತ್ತು 5 ಇಂಟು 4 ಫ್ಯಾಕ್ಟೋರಿಯಲ್ ಬರ್ತೀವಿ. 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್, ಆನ್ಸರ್ ಏನಾಗುತ್ತೆ 5. ಪ್ಲಸ್ ಇದೇನಾಗುತ್ತೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದು ಮಾಡಿದ್ರೆ ಏನಾಗುತ್ತೆ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಇಂಟು 1 ಇಂಟು 3 ಫ್ಯಾಕ್ಟೋರಿಯಲ್. ಇದಿಷ್ಟು ಇಂಟು 2 ಇಂಟು 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್, 2 1s 2 2 ಕ್ಯಾನ್ಸಲ್. ಎಷ್ಟಾಯ್ತು 5 ಇಂಟು 2 10 ಪ್ಲಸ್ 5 15 ಇಂಟು 2 30 ನಮ್ಮ ಆನ್ ಟು ಫಂಕ್ಷನ್ಸ್ ಬರ್ತವೆ. ಆನ್ ಟು ಎಷ್ಟು ಬರ್ತವೆ 30 ಬರ್ತವೆ. ಇದು ಅರ್ಥ ಆಯ್ತು ಗ್ರೂಪಿಂಗ್. ನಿಮಗೆ ವರ್ಕ್ ಏನಂದರೆ ಇದು ಮಾಡಿ ಟ್ರೈ ಮಾಡಿ, ನೀವು ಮಾಡಿ ನೋಡಿ. 4 T ಇದು ಕೊಟ್ಟಿದ್ದೀನಿ, ಇದು ಗ್ರೂಪಿಂಗ್ ಮಾಡ್ಬೇಕು. ನೀವು ಗ್ರೂಪಿಂಗ್ ಮಾಡಬೇಕು. ಗ್ರೂಪಿಂಗ್ ಮಾಡಿ ಆನ್ ಟು ಎಷ್ಟಿದ್ದಾವೆ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ ಕ್ವಶನ್ ಐತೆ 4 ಐತಿ, 2 ಆಬ್ಜೆಕ್ಟ್ಸ್ 2 ಗ್ರೂಪ್ಸ್ ಮಾಡ್ಬೇಕು. 4ನ 2 ಗ್ರೂಪ್ಸ್ ಮಾಡಿ ಎಷ್ಟು ರೀತಿಯಲ್ಲಿ ಆ್ಯಡ್ ಮಾಡ್ಬೋದು ನೋಡ್ರಿ. 4 ಬರೀರಿ, 2 ಗ್ರೂಪ್ಸ್, ಇಲ್ಲಿ ಆ ನಂಬರ್ ಬರೆದ್ರೆ 4 ಬರುತ್ತೆ. ಎಷ್ಟು ರೀತಿಯಲ್ಲಿ ಬರಿಬೋದು ಹಂಗೆ ಯಾವ್ಯಾವ ನಂಬರ್ನ ಆ್ಯಡ್ ಮಾಡಿದ್ರೆ 4 ಬರುತ್ತೆ. ಅವ್ನು ಬರೆದು ಈ ಥರ ಸಾಲ್ವ್ ಮಾಡಿರಿ. ಇಂಟು ಏನು ಮಾಡಿ ಮತ್ತೆ ಸೇಮ್ 2 ಅಲ್ಲ, 2 ಗ್ರೂಪ್ಸ್ ಮಾಡಿರಲ್ಲ, ಇಂಟು 2 ಫ್ಯಾಕ್ಟೋರಿಯಲ್. ಇದು ಗ್ರೂಪಿಂಗ್. ಹಿಂಗೆ ಮಾಡಿದಾಗ ಬರುತ್ತಲ್ಲ ಆನ್ಸರು, ಅದೇ ನಮಗೆ ಆನ್ ಟು. ಅದು ಯಾವಾಗ ವರ್ಕ್ ಆಗುತ್ತೆ ಗ್ರೂಪಿಂಗ್, ಯಾವಾಗ ಬರುತ್ತೆ ಕೋಡೊಮೈನ್ ಸ್ಮಾಲ್ ಇರಬೇಕು. ಆನ್ ಟು ಫೈಂಡ್ ಮಾಡಬೇಕಾದ್ರೆ ಕೋಡೊಮೈನ್ ಸ್ಮಾಲ್ ಇರಬೇಕು, ಅವಾಗ ನಮಗೆ ಇದಿಷ್ಟು ಬರುತ್ತೆ ಕಾನ್ಸೆಪ್ಟ್. ಸೊ ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ ಈ ಬಾಕ್ಸ್. ಈಗ ಏನು ಮಾಡೋಣ, ಇದ್ರ ಮೇಲೆ ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಇದನ್ನ ಹೆಂಗೆ ಅಪ್ಲೈ ಮಾಡಬೇಕು ಏನನ್ನೋ ಕಾನ್ಸೆಪ್ಟು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇದು ಜಸ್ಟ್ ನೀವು ನೆನ್ಪಿಟ್ಕೋಬೇಕು. ಈಗ ಎಕ್ಸಾಮ್ ಟೈಮಲ್ಲಿ ಹೋಗ್ಬೇಕಾದ್ರೆ ಇದು ಗೊತ್ತಿರ್ಬೇಕು ನಿಮಗೆ. 1 1 ಅಂದ್ರೆ ಏನು, ಆನ್ ಟು ಅಂದ್ರೆ ಮೆನಿ 1. ಸೊ ಏನಿಲ್ಲ ಫಂಕ್ಷನ್ಸು 1 1 ಆನ್ ಟು ನೆನ್ಪಿಟ್ಕೊಳ್ರಿ ಸಾಕು. ಮೆನಿ 1 ಇಂಟು ಬಂದ್ಬಿಡುತ್ತೆ, ಆಟೋಮೆಟಿಕ್ ಮೈನಸ್ ಮಾಡ್ತಾ ಹೋದ್ರೆ ಬಂದ್ಬಿಡ್ತವೆ. ಸೊ ನಮಗೆ 1 1 ಆನ್ ಟು ಅಂದಾಗೆ ಯಾವುದಕ್ಕೆ ಬರುತ್ತೆ ಯಾವುದಕ್ಕೆ ಬರಲ್ಲ. ಫಂಕ್ಷನ್ಸ್ ಅಂತೂ ಈಸಿ, ಎಲ್ಲ ಸೇಮ್ ಇದಾವೆ, ಕನ್ಫ್ಯೂಷನ್ ಇಲ್ಲ. ಸೊ ನೀವು 1 1 ಆನ್ ಟು ಮೇಲೆ ಅಷ್ಟೇ ಫೋಕಸ್ ಮಾಡಿರಿ. 1 1 ಆನ್ ಟು ನೀಟಾಗಿ ನೋಡ್ಕೊಂಬಿಟ್ರೆ ಸೊ ಉಳಿದಿದ್ದು ಮೆನಿ 1 ಇಂಟು ಎಲ್ಲ ಫೈಂಡ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡೋಣ, ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಸೊ ಈಗ ನಾವು ಎನ್ ಆಫ್ ಎ ಕೊಟ್ಟರು ನೋಡಿ. ಫಸ್ಟ್ ಪ್ರಾಬ್ಲಮ್ ಏನಿದೆ, ಎನ್ ಆಫ್ ಎ n ಎಲಿಮೆಂಟ್ಸ್ ಅಂತ ಕೊಟ್ಟು ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ A to A ಅಂತ ಅಂದ್ಬಿಟ್ಟಾರೆ. ಸೊ ಹಂಗಂದ್ರೆ A to A ಅಂದ್ರೆ ನೋಡಿ, ಕನ್ಫ್ಯೂಸ್ ಮಾಡೋಕೆ ಒಂದೇ ಒಂದು ಸೆಟ್ ಕೊಟ್ಟು A to A ಅಂದ್ರೆ. ಸೊ ಡೊಮೈನ್ ಏನಿಲ್ಲಿ, ಡೊಮೈನ್ ಏನು A, ಕೋಡೊಮೈನ್ ಏನು ಅದು A, ಕೋಡೊಮೈನ್ ಏನು ಅದು A. ಎಲ್ಲಿ ಎಷ್ಟಿದ್ದಾವೆ n ಎಲಿಮೆಂಟ್ಸ್, ಎಲ್ಲಿ ಎಷ್ಟಿದ್ದಾವೆ n ಎಲಿಮೆಂಟ್ಸ್. ಸೊ ನಂಬರ್ ಆಫ್ ಫಂಕ್ಷನ್ಸ್ ಅಂದರೆ ಏನಾಗುತ್ತೆ ಈಗ ನೋಡಿ, ನಂಬರ್ ಆಫ್ ಫಂಕ್ಷನ್ಸ್ ಏನು ಬಿ ಬಿ ಪವರ್ A. ಬಿ ಅಂದರೆ ಕೋಡೊಮೈನಲ್ಲಿರೋ ಎಲಿಮೆಂಟ್ಸು, ಪವರ್ ಡೊಮೈನಲ್ಲಿರೋ ಎಲಿಮೆಂಟ್ಸು. ಬಿ ಪವರ್ ಎ ಐತಿ. ಸೊ ಹಂಗಂದ್ರೆ ಏನಾಗುತ್ತೆ ಇದಕ್ಕೆ ಬಿ ಪವರ್ ಎ ಅಲ್ಲ, ಬಿ ಪವರ್ ಎ ಅಂದರೆ ಏನಾಗುತ್ತೆ ಇಲ್ಲಿ ಎನ್ ಪವರ್ ಬಿ ಯಲ್ಲಿರೋವು n ಎಲಿಮೆಂಟ್ಸ್ ಅಂದರೆ ಕೋಡೊಮೈನಲ್ಲಿರೋ n ಎಲಿಮೆಂಟ್ಸ್, ಡೊಮೈನಲ್ಲಿರೋ n ಎಲಿಮೆಂಟ್ಸ್. ಸೊ n ಪವರ್ n ಆನ್ಸರ್, n ಪವರ್ n ಅಷ್ಟೇ. ಅರ್ಥ ಆಯ್ತಾ? ಇದು ಸಿಂಪಲ್ ಇಷ್ಟೇ ಇರುತ್ತೆ. ಸ್ವಲ್ಪ ಅದು ಗೊತ್ತಿರ್ಬೇಕು ನಮ್ಗೆ. ಬಿ ಪವರ್ ಎ ಅಂತ ಐಡಿಯಾ ಬಂದುಬಿಟ್ರೆ ಕೋಡೊಮೈನಲ್ಲಿ ಎಷ್ಟಿದ್ದಾವೆ ಡೊಮೈನಲ್ಲಿ ಎಷ್ಟಿದೆ ನೋಡ್ಕೊಂಡು ಅದಕ್ಕೆ ಪವರ್ ಮಾಡಿಬಿಟ್ರೆ ನಂಬರ್ ಆಫ್ ಫಂಕ್ಷನ್ಸ್ ಬಂತು. ಸೊ ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಎ ಅಲ್ಲಿ ಏನಿದೆ 1 2 3 4 5 ಇದೆ, ಬಿ ಅಲ್ಲಿ ಏನಿದೆ A B C D ಇದೆ. ಸೊ
ಎ ಅಲ್ಲಿ ಇಲ್ಲಿ ಬರ್ಕೊತೀನಿ ನೋಡಿ, ಎ ಅಲ್ಲಿ ಎಷ್ಟಿದ್ದಾವೆ 5 ಎಲಿಮೆಂಟ್ಸ್ ಇದ್ದಾವೆ, ಬಿ ಅಲ್ಲಿ ಎಷ್ಟಿದ್ದಾವೆ 4 ಎಲಿಮೆಂಟ್ಸ್ ಇದ್ದಾವೆ. ಓಕೆ 4 ಎಲಿಮೆಂಟ್ಸ್ ಇದ್ದಾವೆ. ಅಬ್ಸರ್ವ್ ಮಾಡ್ರಿ, ಈಗ ನಂಬರ್ ಆಫ್ ಒನ್ ಫಂಕ್ಷನ್ ಅಂದರೆ ನಂಬರ್ ಆಫ್ ಒನ್ ಫಂಕ್ಷನ್ ಅಂದರೆ ನಾನು ಹೇಳಿದ್ದೆ ಕಂಡೀಷನ್ ಏನು, ಒನ್ ಕಂಡುಹಿಡಿಬೇಕಂದ್ರೆ ನೀವು ಫಸ್ಟ್ ಇದು ನೆನ್ಪು ಮಾಡ್ಕೋಕೆ, ಏನು ಡೊಮೈನ್. ಒನ್ ಅಂದರೆ ನಾವು ಫೋಕಸ್ ಮಾಡೋದಿಲ್ಲ ಡೊಮೈನ್ ಏನಾಗಬೇಕು ಸ್ಮಾಲ್ ಆಗಬೇಕು, ಇಲ್ಲ ಈಕ್ವಲ್ ಆಗಬೇಕು. ಈಕ್ವಲ್ ಆದರೆ ಗೊತ್ತು ನಮಗೆ, ಸ್ಮಾಲ್ ಆಗಬೇಕು. ಇದು ಕಂಡೀಷನ್. ಇದು ಇದ್ದರೆ ಮುಂದೆ ಹೋಗ್ಬೇಕು, ಇಲ್ಲ ಅಂದರೆ 0 ಆನ್ಸರ್ ಅಷ್ಟೇ, ಸಿಂಪಲ್. ಸೊ ಡೊಮೈನಲ್ಲಿ ಎಷ್ಟಿದೆ ನೋಡಿ, ಡೊಮೈನಲ್ಲಿ 5 ಇದ್ದಾವೆ, ಬರ್ಕೊಂಡು ಹೋದ 5 ಇದ್ದಾವೆ. ಕೋಡೊಮೈನಲ್ಲಿ ಎಷ್ಟಿದ್ದಾವೆ 4 ಇದ್ದಾವೆ. ಸೊ ಡೊಮೈನ್ ಸ್ಮಾಲ್ ಇರಬೇಕಿತ್ತಲ್ಲ, ಡೊಮೈನ್ ಏನಾಗ್ತಾಯಿದೆ ಬಿಗ್ ಆಗ್ತಾಯಿದೆ ಕೋಡೊಮೈನಿಗೆ ಕಂಪೇರ್ ಮಾಡಿದರೆ, ಹೌದಾ. ಇದು ಸ್ಮಾಲ್ ಇದೆ. ಸೊ ಡೊಮೈನೇ ಬಿಗ್ ಆಯ್ತು ಅಂದರೆ 1 ಬರಲ್ಲ, ಆನ್ಸರ್ ಏನು 0. ಮುಗೀತು, ಇಷ್ಟೇ ಸಿಂಪಲ್ ಇರುತ್ತೆ. ಅದಕ್ಕೆ ಸ್ವಲ್ಪ ಅದು ಬಾಕ್ಸ್ ನಮ್ಗೆ ಐಡಿಯಾ ಇದ್ದರೆ ಟಕ್ಕನಂಗೆ ಬರಿಬೋದು, ನಾವು ಗೊತ್ತಾಗುತ್ತೆ, ಫಾಸ್ಟಾಗಿ ಬರಿಬೋದು ಅಷ್ಟೇ. ಅರ್ಥ ಆಯ್ತಾ. ಸೊ ಡೊಮೈನ್ ಬಿಗ್ ಇದೆ ಅಂದರೆ ಬರಲ್ಲ. 1 ಬರಬೇಕಂದ್ರೆ ಡೊಮೈನ್ ಸ್ಮಾಲ್ ಇರಬೇಕು, ಇಲ್ಲ ಈಕ್ವಲ್ ಇರಬೇಕು. ಸೊ ಇಲ್ಲಿ ಡೊಮೈನ್ ಬಿಗ್ ಇದೆ, ಸೊ ಆಬ್ವಿಯಸ್ ಆಗಿ 0 ಆಯ್ತು. 1 0 ಮುಗೀತು. ಸೊ ಎನ್ ಆಫ್ ಎ ಅಲ್ಲಿ ನೋಡ್ರಿ 4 ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ನಮಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ನಾವು ಫೈಂಡ್ ಮಾಡ್ಬೋದು. ಓಕೆ, ಎನ್ ಆಫ್ ಎ 4 ಇದ್ದಾವೆ, ಎನ್ ಆಫ್ ಬಿ ಕೆ ಫೈಂಡ್ ಮಾಡಬೇಕು. ಫೈಂಡ್ ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು ನಾವು. ಫೈಂಡ್ ಮಾಡಬೇಕು. ನಂಬರ್ ಆಫ್ ಒನ್ ಫಂಕ್ಷನ್ಸ್ ಎಷ್ಟು 120 ಅಂತ ಕೊಟ್ಬಿಟ್ರು. ನಂಬರ್ ಆಫ್ ಒನ್ ಫಂಕ್ಷನ್ಸ್ ಬಂದವಂದ್ರೆ ಏನು ಮೀನಿಂಗು, ಡೊಮೈನ್ ಏನಾಗಿರುತ್ತೆ ಸ್ಮಾಲ್. ಇಲ್ಲೇ ಥಿಂಕ್ ಮಾಡ್ರಿ, ಡೊಮೈನ್ ಏನಾಗಿರುತ್ತೆ ಸ್ಮಾಲ್ ಅಂದರೆ ಕೋಡೊಮೈನ್ ಇದೆ ಏನಾಗಿರುತ್ತೆ ಈಕ್ವಲ್ ಆಗಿರಬೇಕು, ಇಲ್ಲ ಬಿಗ್ ಆಗಿರಬೇಕು, ಹೌದಾ. ಸೊ ನಮಗೆ ಇದು ಗೊತ್ತಾಯ್ತು, ಇದು ಸ್ಮಾಲ್ ಇರಬೇಕು, ಇಲ್ಲ ಈಕ್ವಲ್ ಇರಬೇಕು, ಎರಡು ಏನಾರು ಆಗುತ್ತೆ. ಬಟ್ ಡೊಮೈನ್ ಮಾತ್ರ ಸ್ಮಾಲ್, ಇದಕ್ಕಿಂತ ಜಾಸ್ತಿ ಅಂತ ಇದಿರಲ್ಲ, ಯಾಕಂದ್ರೆ ಬಂದೈತೆ 1 ಇಲ್ಲಾಂದ್ರೆ 1 ಬರಲ್ಲ, ಹೌದಾ. ಸೊ ನಂಬರ್ ಆಫ್ ಒನ್ ಫಂಕ್ಷನ್ ಇದೆ. ನಂಬರ್ ಆಫ್ ಒನ್ ಫಂಕ್ಷನ್ ಕೇಳಿದಾಗ ಏನು, ಇದು ಸ್ಮಾಲ್ ಇರಲೇಬೇಕು, ಹೌದಾ. ಸ್ಮಾಲ್ ಇರಬೇಕಂದ್ರೆ ಏನು, ಪರ್ಮುಟೇಷನ್ ಯೂಸ್ ಮಾಡ್ತೀವಿ ನೋಡ್ರಿ. ನಾವೇನು ಯೂಸ್ ಮಾಡ್ತೀವಿ, ಬಿ ಪಿ ಎ 1 ಬರ್ಬೇಕಂದ್ರೆ ಬಿ ಪಿ ಎ ಯೂಸ್ ಮಾಡ್ತೀವಿ. ಸೊ ಏನಾದ್ರು ಬಿ ಪಿ ಎ ಯೂಸ್ ಮಾಡಿದರೆ, ಸೊ ಕೆನಾ ಬಿ ಎಲ್ಲಿರೋದು ಕೋಡೊಮೈನ್ ಕೆ, ಪಿ ಎ ಅಂದರೆ ಎಷ್ಟಿದೆ 4, ಎಷ್ಟಿದೆ ಆನ್ಸರ್ 120. ನೋಡಿ ಕೆ ಪಿ 4 ಮಾಡಿದರೆ 120 ಬರ್ತಾಯಿದೆ. ಸೊ ಕೆ ಏನಾಗಬೇಕಂದ್ರೆ ಆಬ್ವಿಯಸ್ 5 ಹಾಕಿ ನೋಡಿ, 5 ಪಿ 4 ಏನು ಬರುತ್ತೆ 5 × 4 × 3 × 2. ಸೊ 5 × 4 26 12 120. ಸೊ 120 ಬಂತು ಅಂದರೆ ಕೆ ವ್ಯಾಲ್ಯೂ ಏನಾಯ್ತು, ದೇರ್ ಫೋರ್ ಕೆ ವ್ಯಾಲ್ಯೂ 5 ಆಯಿತು. ಸೊ ಇದೇನಾಗುತ್ತೆ ಕೆ 5 ಆಯಿತು, ಇಲ್ಲ ಆನ್ಸರ್ ಅಷ್ಟೇ. ಸೊ ಇದು ಗೊತ್ತಿರ್ಬೇಕು ನಮಗೆ. ನಂಬರ್ ಆಫ್ ಒನ್ ಫಂಕ್ಷನ್ ಅಂದರೆ ಪರ್ಮುಟೇಷನ್ ಕೆ ಪಿ 4 ಅಂತ ಬರೆಯೋಕ್ಕೆ ಗೊತ್ತಿರಬೇಕು. ಕೋಡೊಮೈನಲ್ಲಿರೋದು ಪರ್ಮುಟೇಷನ್, ಡೊಮೈನಲ್ಲಿರೋದು ಹಿಂಗೆ ಬರೆಯೋಕ್ಕೆ ಬರಬೇಕು ನಮಗೆ. ಹಿಂಗೆ ಬಂತಂದರೆ ಈಸಿ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ಬಾಕ್ಸ್ ನೀಟಾಗಿ ನೆನ್ಪಿಟ್ಕೊಳ್ರಿ ಅಷ್ಟೇ. ನೋಡಿ ಮೆನಿ ಒನ್ ಫಂಕ್ಷನ್ ಅಂತ ಕೇಳಿದ್ರೆ ನೆಕ್ಸ್ಟ್ ಕ್ವಶನ್ 4 ಎನ್ ಆಫ್ ಎಲ್ 4 ಇದೆ, ಎನ್ ಆಫ್ ಬಿ ಎಲ್ 5 ಇದೆ. ಸೊ ನೋಡ್ರಿ 4 ಲೆಸ್ ದೆನ್ 5, ಡೊಮೈನ್ ಸ್ಮಾಲ್ ಇದೆ, ಓಕೆ ವರ್ಕ್ ಆಗುತ್ತೆ. ಸೊ ಈಗ ಫಸ್ಟ್ ಏನು ಕಂಡುಹಿಡಬೇಕು, ಟೋಟಲ್ ಫಂಕ್ಷನ್ಸ್ ಕಂಡುಹಿಡಬೇಕು. ಟೋಟಲ್ ಮೆನಿ ಒನ್ ಅಲ್ಲ, ಫಸ್ಟ್ ಫಂಕ್ಷನ್ಸ್ ಬೇಕು, ಒನ್ ಬೇಕು, ಎರಡು ಬೇಕು. ಟೋಟಲ್ ಫಂಕ್ಷನ್ಸ್ ಅಂದರೆ ಕೋಡೊಮೈನ್ ಪವರ್ ಡೊಮೈನ್, ಬಿ ಪವರ್ ಎ ಅಲ್ಲ ಬರೆಯೋದು. ಬಿ ಪವರ್ ಎ ಅಂದರೆ 5 ಪವರ್ 4 ಬರೆಯೋದು. ನೆಕ್ಸ್ಟ್ ಒನ್ ಫಂಕ್ಷನ್ ಒನ್ ಫಂಕ್ಷನ್ ಅಂತಂದ್ರೆ ಏನು ಚೆಕ್ ಮಾಡ್ತೀವಿ, ಡೊಮೈನ್ ಸ್ಮಾಲ್ ಐತಾ ಚೆಕ್ ಮಾಡ್ತೀವಿ. ನೋಡ್ರಿ ಡೊಮೈನ್ ಸ್ಮಾಲ್ ಐತೆ ಸ್ಮಾಲ್ ಐತೆ. ಸೊ ಡೊಮೈನ್ ಸ್ಮಾಲ್ ಐತಿ, 1 ಬರುತ್ತೆ. ಸೊ 1 ಏನಾಗುತ್ತೆ 5 ಪರ್ಮುಟೇಷನ್ ಅಲ್ಲ 5 ಪಿ 4. ಸೊ ಹಂಗಂದು ಮೆನಿ ಒನ್ ಏನಾಗುತ್ತೆ, ಟೋಟಲ್ ಫಂಕ್ಷನ್ನು 5 ಪವರ್ 4, ಮೆನಿ ಒನ್ ಫಂಕ್ಷನ್ನು 5 ಪಿ 4. ಇವೆರಡು ಸಾಲ್ವ್ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ. ಸೊ ಇದು ಗೊತ್ತು ಅನ್ಕೊತೀನಿ ಸಾಲ್ವ್ ಮಾಡೋದು. 5 ಪವರ್ 4 ಮಾಡಿದ್ರೆ ಆನ್ಸರ್ ಇದು. ನೆಕ್ಸ್ಟ್ 5 ಪಿ 4 ಅಂದರೆ ಇಲ್ಲಿ ಮಾಡಿದ್ವಲ್ಲ ಪರ್ಮುಟೇಷನ್, ಇದೆ ಬಂದೈತಲ್ಲ 120, ಇದು 120. ಇದರಲ್ಲಿ 120 ತೆಗೆದ್ರೆ ನಮಗೆ ಮೆನಿ ಒನ್ ಫಂಕ್ಷನ್ ಬರುತ್ತೆ. ಇದು ಕಾನ್ಸೆಪ್ಟ್. ಟೋಟಲ್ ಫಂಕ್ಷನ್ ಎಷ್ಟಿದ್ದಾವೆ, ಒನ್ ಫಂಕ್ಷನ್ ಎಷ್ಟಿದ್ದಾವೆ. ಸೊ ಟೋಟಲ್ ಫಂಕ್ಷನಲ್ಲಿ ಒನ್ ಫಂಕ್ಷನ್ನ ತೆಗೆದ್ಬಿಟ್ರೆ ಉಳಿದಿದ್ದೆ ಮೆನಿ ಒನ್ ಫಂಕ್ಷನ್. ಸೊ ಒನ್ ಫಂಕ್ಷನ್ ಚೆಕ್ ಮಾಡೋಕ್ಕಾದ್ರೆ ಒಂದು ಕಂಡೀಷನ್ ಏನು ನಾವು ನೆನ್ಪು ಮಾಡ್ಕೋಬೇಕು, ಡೊಮೈನ್ ಸ್ಮಾಲ್ ಐತಾ ಇಲ್ಲ. ಸ್ಮಾಲ್ ಇದ್ದರೆ ಒನ್ ಬರುತ್ತೆ, ಸ್ಮಾಲ್ ಇಲ್ಲ ಅಂದರೆ ಬರಲ್ಲ ಆ ಥರ. ನೆಕ್ಸ್ಟ್ ಆನ್ ಟು ಫಂಕ್ಷನ್ ಆನ್ ಟು ಎನ್ ಆಫ್ ಎ 3 ಐತೆ, ಎನ್ ಆಫ್ ಬಿ 2 ಐತೆ. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಅಂದ್ರೆ, ಸೊ ನೋಡ್ರಿ 3 > 2 ಆಯಿತು. ಕೋಡೊಮೈನ್ ಸ್ಮಾಲ್ ಐತೆ ಸ್ಮಾಲ್ ಐತೆ. ಆನ್ ಟು ಅಲ್ಲ, ಆನ್ ಟು ಅಂದರೆ ನಾವೇನು ಚೆಕ್ ಮಾಡೋದು, ಆನ್ ಟು ಕೋಡೊಮೈನ್ ಸ್ಮಾಲ್ ಇರಬೇಕು, ಇಲ್ಲ ಈಕ್ವಲ್ ಇರಬೇಕು. ಸೊ ಈಕ್ವಲ್ಲು ಇಲ್ಲ ಸ್ಮಾಲ್ ಇರಬೇಕು, ಜಾಸ್ತಿ ಇದ್ರೆ ಬರಲ್ಲ. ಸೊ ಸ್ಮಾಲ್ ಐತೆ ಬರುತ್ತೆ. ಸೊ ಕೋಡೊಮೈನ್ಗೆ ಏನು ಸ್ಮಾಲ್ ಇದು ಬರುತ್ತೆ ಅಂದಾಗ ಹೆಂಗೆ ಬರುತ್ತೆ, ಗ್ರೂಪಿಂಗ್ನಾಗ ಬರುತ್ತೆ. ಗ್ರೂಪಿಂಗ್ ಕಾನ್ಸೆಪ್ಟ್ ಹೇಳಿದೆ. ಸೊ ಗ್ರೂಪಿಂಗ್ ಅಪ್ಲೈ ಮಾಡ್ಬೇಕೀಗ. ಸೊ ಗ್ರೂಪಿಂಗ್ ಹೆಂಗೆ ಮಾಡ್ತೀರಾ ನೋಡ್ರಿ, 3 ಆಬ್ಜೆಕ್ಟ್ಸ್ ಇದ್ದಾವೆ, ಅದನ್ನು 2 ಆಬ್ಜೆಕ್ಟ್ಸ್ ಮಾಡಬೇಕು. 2 ಪಾರ್ಟ್ಸ್ ಮಾಡಬೇಕು. ಹೆಂಗೆ ಮಾಡ್ತೀರಿ, 2 ಪಾರ್ಟ್ಸ್ 3 ಬರಬೇಕು. 1 2 ಆ್ಯಡ್ ಮಾಡಿದ್ರೆ 3 ಬರುತ್ತೆ ಅಷ್ಟೇ. ಇಷ್ಟೇ ಅಲ್ಲ ಬರೋದು, 1 2 ಆ್ಯಡ್ ಮಾಡಿದ್ರೆ 3 ಬರುತ್ತೆ. ಸೊ ಇದನ್ನ ಹೆಂಗೆ ಬರೀಬೇಕು,
3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಲ್ಲಿ 1 ಐತಲ್ಲ 1 ಫ್ಯಾಕ್ಟೋರಿಯಲ್ 2 ಯೂಸ್ ಮಾಡಿವಲ್ಲ 2 ಫ್ಯಾಕ್ಟೋರಿಯಲ್ ಇಂಟು ಎಷ್ಟು ಪಾರ್ಟ್ಸ್ ಮಾಡಿದ್ವಿ 2 ಪಾರ್ಟ್ಸ್ ಮಾಡಿದ್ವಿ ಅದು ನಾವು ಇಂಟು 2 ಫ್ಯಾಕ್ಟೋರಿಯಲ್ ನೋಡಿ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ 3 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟಾಯ್ತು 6 ಆಯಿತು ಇದೇ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಇಂಟು ಕೇಳಿದ್ರೆ ಟೋಟಲ್ ಫಂಕ್ಷನಲ್ಲಿ ಮೈನಸ್ ಆನ್ ಟು ಫಂಕ್ಷನ್ ಮಾಡಿದರೆ ಇಂಟು ಫಂಕ್ಷನ್ ಬರುತ್ತೆ ಅಷ್ಟೆ. ಸೊ ಇದಿಷ್ಟು ಕಾನ್ಸೆಪ್ಟ್ ಈ ಥರ ಗ್ರೂಪಿಂಗ್ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಅದೊಂದು ಪ್ರಾಬ್ಲಮ್ ಟ್ರೈ ಮಾಡೋಕ್ಕೆ ಹೇಳಿದ್ನಲ್ಲ ಅದನ್ನು ಟ್ರೈ ಮಾಡಿರಿ ಗ್ರೂಪಿಂಗು. ಸೊ ನಿಮಗೆ ಈಸಿ ಆಗುತ್ತೆ ಗ್ರೂಪಿಂಗ್ ಬಗ್ಗೆ, ಈಸಿ ಇದೆ ಗ್ರೂಪಿಂಗ್. ಆ್ಯಕ್ಚುಲಿ ನೀವೇ ಪ್ರಾಬ್ಲಮ್ಸ್ ತೊಗೊಂಡು ಎಕ್ಸ್ಟ್ರಾ ಸಾಲ್ವ್ ಮಾಡೋಂಗಿದ್ರೆ ಮಾಡ್ಬೋದು ಗ್ರೂಪಿಂಗ್ ಮೇಲೆ. ಸೊ ಬಟ್ ಇದಿಷ್ಟು ನಮಗೆ ನೆನಪಿರ್ಬೇಕು. ಏನು ಮೇನ್ ಇದು ಈ ಬಾಕ್ಸ್ ಐತಲ್ಲ ಈ ಬಾಕ್ಸಲ್ಲಿ ಇರೋದು ಗೊತ್ತಿರ್ಬೇಕು ನಮಗೆ. ಇಷ್ಟು ಗೊತ್ತಿದ್ದರೆ ಸೊ ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಫಂಕ್ಷನ್ನು 1 ಮಿನಿಮಮ್ ಆನ್ ಟು ಇಂಟುನೇ ಕೇಳಿದ್ರು ನಾವು ಸಾಲ್ವ್ ಮಾಡ್ಬೋದು. ಇಂಡೈರೆಕ್ಟಾಗಿ ಕ್ವಶನ್ ಬಂದರೂ ಸಾಲ್ವ್ ಮಾಡ್ಬೋದು. ಇದಿಷ್ಟು ಕಾನ್ಸೆಪ್ಟ್ ಎಕ್ಸ್ಟ್ರಾ ಇದು. ಓಕೆ, ಇಲ್ಲಿವರೆಗೆ ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿರಿ ವೀಡಿಯೋಗೆ. ಸೊ ನನಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಇನ್ನು ಫರ್ದರ್ ಮಾಡೋಕ್ಕೆ. ಸೊ ನೆಕ್ಸ್ಟು KCT ಕಾನ್ಸೆಪ್ಟು ವಿತ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಶಾರ್ಟ್ಸ್ ಮಾಡಿಬಿಡ್ತಾ ಇದ್ದೀನಿ. ಈಗೇನು ನಾವು ಕಾನ್ಸೆಪ್ಟ್ ರಿಲೇಷನ್ ಫಂಕ್ಷನಲ್ಲಿ ಮಾಡಿದ್ದೀವೋ ಅದು ಪ್ರೀವಿಯಸ್ ಇಯರ್ಸಲ್ಲಿ ಯಾವ್ಯಾವ ಕ್ವಶನಲ್ಲಿ ಏನೇನು ಕೇಳಿದಾರೋ ಅದನ್ನು ಡೈಲಿ 1-2 ವೀಡಿಯೋಸ್ ಹಂಗೆ ಶಾರ್ಟ್ಸಲ್ಲಿ ಸೊ ರಿಲೇಷನ್ ಫಂಕ್ಷನ್ ಕಾನ್ಸೆಪ್ಟ್ ಮೇಲೆ ಬಂದಿರೋಂಥ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಆ ಶಾರ್ಟ್ಸ್ ಕೂಡ ನೋಡ್ಬೋದು ನೀವು. ಓಕೆ, ಇಲ್ಲಿವರೆಗೆ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್.